ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ದ ರಿವೈಸ್ಡ್ ಶೆಡ್ಯೂಲ್ 7 ಈ ಪ್ರಕಾರ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದನ್ನ ತಿಳ್ಕೊಳ್ಳೋಣ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ಇದನ್ನು 15 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳುವಂತಹ ಕ್ವಶನ್. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಮೊದಲು ನಾವು ಫಾರ್ಮ್ಯಾಟ್ನ ತಿಳ್ಕೊಳ್ಳೋಣ. ಫಾರ್ಮ್ಯಾಟ್ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ 3 ಹೆಡ್ ಬರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. 3 ಹೆಡ್ ಯಾವುದು ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಆ್ಯಂಡ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆಕ್ಟಿವಿಟಿ. ಈ 3 ಆಕ್ಟಿವಿಟೀಸ್ಗಳನ್ನ ಮಾಡಿಕೊಂಡ ನಂತರ ನಾವು ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಫ್ಲೋ ಆಕ್ಟಿವಿಟೀಸ್ನ ಕಂಡುಹಿಡಿದು 1+2+3 ಮಾಡಿಕೊಂಡು, ಸೊ ಅಲ್ಲಿ ಏನು ಬ್ಯಾಲೆನ್ಸ್ ಇರುತ್ತೆ ಆ ಬ್ಯಾಲೆನ್ಸ್ಗೆ ಓಪನಿಂಗ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ನ ಆ್ಯಡ್ ಮಾಡಿದರೆ ಉಳಿಯುವಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ಗೆ ಟ್ಯಾಲಿ ಆಗೋ ರೀತಿ ಇರಬೇಕು ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರೋ ಅಮೌಂಟ್ಗೆ. ಸೊ ಈ ಫಾರ್ಮೆಟ್ನ ಫಸ್ಟು ಸ್ಟಡಿ ಮಾಡೋಣ. ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿಂದ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಇಲ್ಲಿಂದ ಸೊ ಇಲ್ಲಿವರೆಗೂ ಕೇಳಿದರೆ 10 ಮಾರ್ಕ್ಸ್ ಕಂಪಲ್ಸರಿ ನಿಮಗೆ ಕೇಳ್ತಾನೆ. 10 ಮಾರ್ಕ್ಸ್ಗೆ ಬರೀ ಕೇಳೋದಾದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ನ ಮಾಡಿ ಅಂತ ಒಂದು 10 to 15 ಐಟಮ್ಸ್ ಕೊಡ್ತಾನೆ. ಸೊ ಪ್ರಿಪೇರ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ 15 ಮಾರ್ಕ್ಸಿಗೆ ಪಕ್ಕ 3 ಆಕ್ಟಿವಿಟೀಸ್ಗಳನ್ನ ಕೇಳ್ತಾನೆ. ಸೊ ಇವತ್ತು ಫಾರ್ಮೆಟ್ನ ನಾವು ಸ್ಟಡಿ ಮಾಡಿ ಒಂದು ಸಿಂಪಲ್ 10 ಮಾರ್ಕ್ಸ್ ಕ್ವಶನ್ನ ಅಟೆಂಡ್ ಮಾಡೋಣ. ಸೊ ಈಗ ನೋಡೋಣ. ಸೊ ಫಸ್ಟ್ ಒನ್, ಫಾರ್ಮೆಟ್ ಫಾರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ದ ರಿವೈಸ್ಡ್ ಶೆಡ್ಯೂಲ್ 7. ಸೊ ಫಸ್ಟ್ ಒನ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೆಡ್ಡಿಂಗ್ ಹಾಕಬೇಕು. ಸೊ ಇದರಲ್ಲಿ ಫಸ್ಟ್ ತಗೋಬೇಕಾಗಿರೋದು ನೀವು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಿಮ್ಮ ಕ್ವಶನ್ನಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ P&L ಅಕೌಂಟ್ ಲಾಸ್ಟ್ ಇಯರ್ದು ಈ ಇಯರ್ದು ಎರಡೂ ಕೊಟ್ಟಿದ್ದಾಗ, ಸೊ ಲಾಸ್ಟ್ ಇಯರಿಂದ ಈ ಇಯರ್ನ ವ್ಯಾಲ್ಯೂನ ಲೆಸ್ ಮಾಡಿದಾಗ ಏನು ಅಮೌಂಟ್ ಉಳಿಯುತ್ತೆ ಸೊ ಅದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಟ್ರೀಟ್ ಮಾಡ್ತೀವಿ. ಇನ್ ಕೇಸ್ ಅವನೇ ಡೈರೆಕ್ಟಾಗಿ ನೆಟ್ ಪ್ರಾಫಿಟ್ ಕೊಟ್ಟರೆ ಸೊ ನೆಟ್ ಪ್ರಾಫಿಟ್ನ ಡೈರೆಕ್ಟಾಗಿ ತೊಗೋಬೋದು. ಇನ್ ಕೇಸ್ ನೆಟ್ ಪ್ರಾಫಿಟ್ ಏನಾರು ಆಬ್ಸೆನ್ಸ್ ಇದ್ದಂಥ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ P&L ಅಕೌಂಟ್ ಲಾಸ್ಟ್ ಇಯರ್ P&L ಅಕೌಂಟಿಂದ ಈ ಇಯರ್ P&L ಅಕೌಂಟ್ನ ಡಿಫ್ರೆನ್ಸ್ ಏನು ಅಮೌಂಟ್ ಬರುತ್ತೆ ಸೊ ಅದನ್ನು ಫಸ್ಟು ತೊಗೋಬೇಕು. ಇದೇ ಬೇಸ್, ಓಕೆನಾ. ಫಸ್ಟ್ ಹೆಡ್ಡಿಂಗು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ. ಸೊ ಅದಾದಮೇಲೆ P&L ಅಕೌಂಟ್ ಬ್ಯಾಲೆನ್ಸ್ ಏನಿರುತ್ತೆ ಅದಕ್ಕೆ 4 ಐಟಮ್ ಆ್ಯಡ್ ಮಾಡಬೇಕು. ಮೈಂಡಲ್ಲಿ ಇಟ್ಕೊಳ್ಳಿ. ಒಂದು, ಟ್ರಾನ್ಸ್ಫರ್ ಟು ರಿಸರ್ವ್, ಎನಿ ರಿಸರ್ವ್. ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡು ನಿಮಗೆ ನಾರ್ಮಲಾಗಿ 2 ವರ್ಷ ಕೊಟ್ಟಿರ್ತಾನೆ, ಲೈಕ್ 2005 ಆ್ಯಂಡ್ 2006. 2005 ಪ್ರೀವಿಯಸ್ ಇಯರ್, 2006 ಕರೆಂಟ್ ಇಯರ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಹೋದ ವರ್ಷದ ಬ್ಯಾಲೆನ್ಸಿಂದ ಈ ವರ್ಷದ ಬ್ಯಾಲೆನ್ಸ್ ಜಾಸ್ತಿ ಆಗಿದ್ರೆ ಟ್ರಾನ್ಸ್ಫರ್ ಆಗಿದೆ ಅಂತ. ಸೊ ಆ ಬ್ಯಾಲೆನ್ಸ್ ಏನು ಜಾಸ್ತಿ ಆಗಿರುತ್ತೆ ಅದನ್ನು ಇಲ್ಲಿ ಹಾಕಬೇಕು. ರಿಸರ್ವ್ ಅಂದರೆ ಅವು ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಪ್ರೀಮಿಯಂ, ಎನಿ ರಿಸರ್ವ್ಸ್, ಕ್ಯಾಪಿಟಲ್ ರಿಸರ್ವ್ಸು, ಜನರಲ್ ರಿಸರ್ವ್ಸು, ಸೆಕ್ಯೂರಿಟಿ ರಿಸರ್ವ್ಸು, ಸೊ ಈ ರೀತಿ. ಸೊ ಅದು ಇನ್ನು ಪ್ರಪೋಸ್ಡ್ ಡಿವಿಡೆಂಡ್ ಕರೆಂಟ್ ಇಯರ್. ಸೊ ಪ್ರಪೋಸ್ಡ್ ಡಿವಿಡೆಂಡ್ ಕರೆಂಟ್ ಇಯರ್ ತೊಗೋಬೇಕು. 2005 2006 ಅಂತ ಅಂದರೆ 2006 ಕರೆಂಟ್ ಇಯರ್ದು ದುಡ್ಡು ತೊಗೋಬೇಕು. ಇನ್ ಇಂಟೀರಿಯಮ್ ಡಿವಿಡೆಂಡ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್. ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ನಾರ್ಮಲ್ ಆಗಿದ್ದೇನೆ ಹೇಳ್ತಾನೆ ಇಂಟೀರಿಯಮ್ ಡಿವಿಡೆಂಡ್. ಸೊ ಅಡ್ಜಸ್ಟ್ಮೆಂಟ್ ಇರೋದು ತೊಗೊಳ್ಳಿ ಅಥವಾ ಡಿವಿಡೆಂಡ್ ಪೇಯ್ಡ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನಾವು ಕಂಡುಹಿಡ್ಕೋಬೇಕು ಆ್ಯಕ್ಚುಯಲ್ ಆಗಿ. ಸಮ್ ಟೈಮ್ ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನಾವು ಕಂಡುಹಿಡ್ಕೋಬೇಕು ಆ್ಯಕ್ಚುಯಲ್ ಆಗಿ. ಸೊ ಈ ನೆಟ್ ಪ್ರಾಫಿಟ್ಗೆ 4 ಐಟಮ್ ನೆನಪಲ್ಲಿ ಇಟ್ಕೊಳ್ಳಿ. ಟ್ರಾನ್ಸ್ಫರ್ ಟು ರಿಸರ್ವ್, ಪ್ರಪೋಸ್ಡ್ ಡಿವಿಡೆಂಡ್, ಇಂಟೀರಿಯಮ್ ಡಿವಿಡೆಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಈ 4 ಐಟಮ್ನ ಆ್ಯಡ್ ಮಾಡಿದರೆ ಸಿಗುವಂಥದ್ದೇ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಎಲ್ಲ ಲೆಸ್ ಆಗಿರುತ್ತೆ, ನಾವು ಆ್ಯಡ್ ಮಾಡ್ಕೊಳ್ತಾ ಬರ್ತಿದ್ದೀವಿ ಅಷ್ಟೇ. ಸೊ ಆ್ಯಡ್ ಮಾಡಿದಾಗ ಸಿಗೋದು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದರ ನೆಕ್ಸ್ಟ್ ಕಂಟಿನ್ಯೂ. ಈ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗೆ ಆ್ಯಡೆಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ಸ್. ಸರ್ ಯಾವುದು ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ ಅಂದರೆ ಮೆಜಾರಿಟಿ ನಿಮಗೆ ಕೇಳೋದಿದೆ. ಒಂದು ಡಿಪ್ರಿಸಿಯೇಷನ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್, ರಿಟರ್ನ್ ಆಫ್. ನೋಡಿ, ಈ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಎಲ್ಲಿರುತ್ತೆ ಅಂದರೆ ಬ್ಯಾಲೆನ್ಸ್ ಶೀಟ್ನ ಅಸೆಟ್ ಸೈಡು ಲಾಸ್ಟಲ್ಲಿರುತ್ತೆ. ಇನ್ನು ಈ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೂಡ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಲಾಸ್ಟಲ್ಲಿರುತ್ತೆ. ಗುಡ್ ವಿಲ್ ರಿಟರ್ನ್ ಆಫ್ ಕೂಡ ಇರುತ್ತೆ. ಸೊ ಈ ಐಟಮ್ ಡಿಪ್ರಿಸಿಯೇಷನ್ ಜೊತೆಗೆ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಆನ್ ಡಿವೆಂಚರ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್. ನೀವು ಯಾವ್ದಾದ್ರು ಅಸೆಟ್ನ 10,000 ಬೆಲೆ ಬಾಳೋದನ್ನು 8,000ಕ್ಕೆ ಮಾರಿದ್ದೀರಾ ಅಂದರೆ 2,000 ಲಾಸ್ ಅಲ್ವಾ, ಆ ಲಾಸ್ನ ಇಲ್ಲಿ ಶೋ ಮಾಡಬೇಕು. ಸೊ ಇದೆಲ್ಲವನ್ನು ಕೂಡ ಆ್ಯಡ್ ಮಾಡ್ತೀರಾ. ಆ್ಯಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್. ಲೆಸ್ ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ರೆಂಟ್ ರಿಸೀವ್ಡ್ ಆ್ಯಂಡ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಸೊ ಇವುಗಳನ್ನ ಲೆಸ್ ಮಾಡ್ತೀರಾ. ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ ಆ್ಯಡ್, ಅದೇ ರೀತಿ ಇನ್ಕಮ್ಗಳು ಲೆಸ್ ಆಗುತ್ತೆ. ಸೊ ಈ 4 ಬ್ಯಾಲೆನ್ಸಿಂದ ಉಳಿದಿರುವಂಥ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗೆ, ನೆಟ್ ಪ್ರಾಫಿಟ್ ಬಿಫೋರ್ ಅಡ್ಜಸ್ಟ್ಮೆಂಟ್ಗೆ
ಈ ಐಟಮ್ಗಳನ್ನ ಆ್ಯಡ್ ಮಾಡಿ ಈ ಐಟಮ್ನ ಲೆಸ್ ಮಾಡಿದರೆ ಉಳಿಯೋ ಬ್ಯಾಲೆನ್ಸ್ಗೆ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಐಟಮ್ ಆ್ಯಡ್, ಒಂದು ಐಟಮ್ ಲೆಸ್. ನೆನಪಲ್ಲಿ ಇಟ್ಕೊಳ್ಳಿ ಮೈಂಡಲ್ಲಿ, ವೆರಿ ಕೇರ್ಫುಲ್. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ನೀವೇನನ್ನು ಆ್ಯಡ್ ಮಾಡಬೇಕು ಅಂದರೆ ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿರಬೇಕು, ಕರೆಂಟ್ ಅಸೆಟ್ಗಳು ಕಡಿಮೆ ಆಗಿರಬೇಕು. ಸರ್ ಯಾವ ರೀತಿ? ಕರೆಂಟ್ ಅಸೆಟ್ಗಳು ಯಾವುವು ಅಂತ ಗೊತ್ತಿರಬೇಕು, ಕರೆಂಟ್ ಲಯಬಿಲಿಟೀಸ್ಗಳು ಯಾವುದು ಅಂತ ಗೊತ್ತಿರಬೇಕು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಕರೆಂಟ್ ಅಸೆಟ್ ಜಾಸ್ತಿ ಆಗಿದ್ದರೆ ಸೊ ಅದನ್ನು ನಾವು ಲೆಸ್ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಇದೆ ಅದು. ಸೊ ಕರೆಂಟ್ ಅಸೆಟ್ ಏನಾದ್ರು ಕರೆಂಟ್ ಅಸೆಟ್ಗಳೇನಾದ್ರು ಕಡಿಮೆ ಆಗಿದ್ದರೆ ಲೆಸ್ಸು, ಅದೇ ಕರೆಂಟ್ ಲಯಬಿಲಿಟೀಸ್ಗಳು ಜಾಸ್ತಿ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ತೀರಾ. ನೋಡ್ರಿ ಇಲ್ಲಿ ಲೈನ್ ನೀಟಾಗಿ ಕೇಳಿಸ್ಕೊಳ್ಳಿ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿರಬೇಕು, ಕರೆಂಟ್ ಅಸೆಟ್ಟು ಕಡಿಮೆ ಆಗಿದ್ರೆ ಅದನ್ನು ಆ್ಯಡ್ ಮಾಡ್ತೀವಿ, ಆ್ಯಡ್. ಈಗ ಲೆಸ್ ವಿಚಾರಕ್ಕೆ ಬಂದರೆ ಉಲ್ಟಾ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ನೀವು ಒಂದು ಕಲ್ತ್ಕೊಂಡ್ರೆ ವೆರಿ ಈಸಿ. ಆ್ಯಡ್ ಬಂದುಬಿಟ್ಟು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಅದರ ಲೆಸ್ ಬಂದು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಈ ಎರಡು ಐಟಮ್ನ ನೀವು ನೋಡಿ ಅಲ್ಲಿ ಕಂಪೇರ್ ಮಾಡಿ ಕರೆಂಟ್ ಅಸೆಟು ಕರೆಂಟ್ ಲಯಬಿಲಿಟಿ ಯಾವ್ದು ಅಪ್ಲೈ ಆಗುತ್ತೆ ಅದು ನೋಡ್ಬಿಟ್ಟು ಹಾಕಬೇಕು. ಸೊ ಇದನ್ನು ಆ್ಯಡ್ ಲೆಸ್ ಮಾಡಿದ್ಮೇಲೆ ಉಳಿದುವಂಥದ್ದು ಕ್ಯಾಶ್ ಜನರೇಟೆಡ್ ಫ್ರಮ್ ಆಪರೇಷನ್ಸ್. ಸೊ ಈಗ ಫೈನಲ್ ಆಗಿ ಇನ್ಕಮ್ ಟ್ಯಾಕ್ಸ್ ನಿಮ್ಮ ಕ್ವಶನಲ್ಲಿ ಇರುತ್ತೆ. ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕಂಡುಹಿಡ್ಕೋಬೇಕು, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೊಟ್ಟಿದ್ರೆ ಇನ್ಕಮ್ ಟ್ಯಾಕ್ಸ್ನ ಕಂಡುಹಿಡ್ಕೋಬೇಕು. ಸೊ ಕಂಡುಹಿಡ್ಕೊಂಡಾಗ ನಿಮ್ಗೆ ಏನು ಉಳಿಯುತ್ತೆ? ಸೊ ದಟ್ ಈಸ್ ದ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಆ ಟ್ಯಾಕ್ಸ್ ಪೇಯ್ಡ್ನ ಲೆಸ್ ಮಾಡಿದರೆ ಆಗ ಆ್ಯಕ್ಚುಲಾಗಿ ಸಿಗೋದು ನಿಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಇಷ್ಟು ಮಾಡಿದರೆ 10 ಮಾರ್ಕ್ಸ್. ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ನೆಟ್ ಪ್ರಾಫಿಟ್ ಅಂತ ತೊಗೊಳ್ತೀನಿ. ನೆಟ್ ಪ್ರಾಫಿಟಿಗೆ 4 ಐಟಮ್ ಆ್ಯಡ್: ಟ್ರಾನ್ಸ್ಫರ್ ಟು ರಿಸರ್ವ್, ಪ್ರಪೋಸ್ಡ್ ಡಿವಿಡೆಂಡ್, ಇಂಟೀರಿಯಂ ಡಿವಿಡೆಂಡ್ ಆ್ಯಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಈ ಐಟಮ್ಗೆ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮಲ್ಲಿ ನಾರ್ಮಲ್ ಆಗಿ ಡಿಪ್ರಿಸಿಯೇಷನ್, ಪ್ರೀಮಿಯರ್ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ ಆ್ಯಂಡ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್. ಅದೇ ರೀತಿ ಆ್ಯಡ್ ಆಗೋದು ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಲೆಸ್ ಮಾಡ್ಕೊಳ್ತೀರಾ. ಸೊ ಇದನ್ನು ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಇದಕ್ಕೆ ಆ್ಯಡೆಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಫೈನಲ್ ಆಗಿ ಇನ್ಕಮ್ ಟ್ಯಾಕ್ಸ್ನ ಕಳೆದ್ರೆ ಉಳಿಯೋದೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ವೆರಿ ಈಸಿ ಇದೆ, ಫಾರ್ಮೆಟ್ ಒಂದು ಬ್ಯಾಟ್ ಮಾಡ್ಕೋಬೇಕಷ್ಟೇ. ಸೊ ನೆಕ್ಸ್ಟು ಎರಡನೇ ಹೆಡ್ಡು ಕ್ಯಾಶ್ ಫ್ಲೋ ಫ್ರಮ್. ನೋಡಿ ಇಲ್ಲಿಗಿದು ಕ್ಲೋಸ್ ಆಯಿತು. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಕಂಡಿಡಿದ್ವಿ. ಆ ಎರಡು ಲೈನ್ನ ಎಳಿಬೇಕು. ಕಂಟಿನ್ಯೂ. ಈ ಅಮೌಂಟ್ ಇಲ್ಲೇ ಕ್ಲೋಸ್ ಆಗುತ್ತೆ, ಬಟ್ ಎರಡನೇ ಹೆಡ್ ಶುರು ಆಗುತ್ತೆ. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟಿಂಗ್ ಆ್ಯಕ್ಟಿವಿಟಿ ಅಂದರೆ ನೋಡಿ, ಇನ್ವೆಸ್ಟ್ಮೆಂಟ್ ಅಂದರೆ ನಮ್ಮಿಂದ ದುಡ್ಡು ಹೋಗುತ್ತೆ. ಸೊ ನಮಗೆ ಬರುವಂಥ ದುಡ್ಡಿಂದ ನಾವೇನೇನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ಫ್ಲೋ ಔಟ್ಫ್ಲೋ ಇರುತ್ತೆ ಅದನ್ನು ಕಳ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಸೇಲ್ ಮಾಡಿದಾಗ ನಮಗೆ ಅಮೌಂಟ್ ಬರುತ್ತೆ ಇನ್ಫ್ಲೋನ, ಅದೇ ಪರ್ಚೇಸ್ ಮಾಡಿದಾಗ ನಮ್ಮಿಂದ ದುಡ್ಡು ಹೋಗುತ್ತೆ ಅಲ್ವಾ, ಔಟ್ಫ್ಲೋ ಅಲ್ವಾ. ಸೊ ಇನ್ಫ್ಲೋಯಿಂದ ಔಟ್ಫ್ಲೋನ ಕಳೆದು ಏನು ಉಳಿಯುತ್ತೆ ಬ್ಯಾಲೆನ್ಸ್, ಅದನ್ನು ಇಲ್ಲಿ ನಾವು ಶೋ ಮಾಡ್ತೀವಿ ಅಷ್ಟೇ. ಇಲ್ಲಿ ನೋಡಿ, ಈಗ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ, ಪ್ರಾಫಿಟ್ಸ್ ಫ್ರಮ್ ಸೇಲ್ ದುಡ್ಡು ಬಂತು, ಪ್ರಾಫಿಟ್ಸ್ ಫ್ರಮ್ ಸೇಲ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ ದುಡ್ಡು ಬಂತು, ಪ್ರಾಫಿಟ್ಸ್ ಫ್ರಮ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ರಿಸೀವ್ಡ್ ದುಡ್ಡು ಬಂತು. ಇಷ್ಟನ್ನ ಕೂಡಿಕೊಂಡು ಇದರಿಂದ ಇದರಿಂದ ನಾವೇನು ಲೆಸ್ ಮಾಡ್ತೀವಿ ಅಂತ ಹೇಳೋದಾದರೆ, ಇನ್ ಕೇಸ್ ನಾವು ಯಾವ್ದಾದ್ರು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ವಿ, ಇಲ್ಲಿ ನೆನ್ಪಿಟ್ಕೊಳ್ಳಿ ನಾರ್ಮಲ್ ಆಗಿ ಬರೋದು ಎರಡೇ ಐಟಮ್ಮು. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಏನೇನೆಲ್ಲ ಸೇಲ್ ಆಗಿರುತ್ತೆ ಅದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೋಬೇಕು. ಆ ಸೇಲ್ ಮಾಡಿರೋ ದುಡ್ಡಲ್ಲಿ ನೀವೇನೇನೆಲ್ಲ ಪರ್ಚೇಸ್ ಮಾಡಿದ್ರೆ ಅದನ್ನು ಅದರಿಂದ ಡಿಡಕ್ಟ್ ಮಾಡಿ ಪಾಸಿಟಿವ್ ಬಂದರೆ ಪಾಸಿಟಿವ್, ನೆಗೆಟಿವ್ ಬಂದರೆ ನೆಗೆಟಿವ್ ಅನ್ನು ಶೋ ಮಾಡಬೇಕು. ಸೊ ಅಷ್ಟೇ ಅಲ್ಲಿ ಅದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ. ಆ್ಯಂಡ್ ಲಾಸ್ಟ್ ಒನ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ ಅಂತ ಅಂದರೆ, ಸೊ ಯಾವ್ಯಾವ್ದೆಲ್ಲ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ಸ್ ಫ್ರಮ್ ಇಶ್ಯೂ ಆಫ್ ಶೇರ್ಸ್. ಇದು ಹೆಂಗೆ ಕಂಡುಹಿಡಿಯೋದು ಸರ್? ಲಾಸ್ಟ್ ಇಯರ್ 2 ಲಕ್ಷ ಇದ್ದದ್ದು ಶೇರ್ ಕ್ಯಾಪಿಟಲ್ ಈ ವರ್ಷ 4 ಲಕ್ಷ ಆಗಿದೆ ಅಂದರೆ 2 ಲ್ಯಾಕ್ ಇನ್ಕ್ರೀಸ್ ಆಯ್ತಲ್ವಾ. ಸೊ ಅಲ್ಲಿಗೆ 2 ಲಕ್ಷ ಹೆಚ್ಚುವರಿ ದುಡ್ಡು ಬಂದಿದೆ, ಫಿನಾನ್ಸ್ ಬಂತು. ಡಿಬೆಂಚರ್, ಲಾಸ್ಟ್ ವರ್ಷ ಏನೂ ಸಾಲ ಮಾಡಿರಲಿಲ್ಲ, ಈ ವರ್ಷ 50,000 ಸಾಲ ಆಗಿದೆ. ಸೊ ಅಲ್ಲಿಗೆ ಎಷ್ಟು ಇನ್ಕ್ರೀಸ್ ಆಗಿತ್ತು ಸಾಲ? 50,000. ಸೊ 50,000 ಇಲ್ಲಿ ಶೋ ಮಾಡಬೇಕು. ಪ್ರಾಫಿಟ್ಸ್ ಫ್ರಮ್ ಅದರ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಯಾವುದಾದ್ರೂ ಮಾರ್ಟ್ಗೇಜ್ ಲೋನ್ ತೊಗೊಂಡಿದ್ರೆ ಅದು. ಸೊ ಇದರಿಂದ ನಾವು ಕಳಿಬೇಕಾಗೋದು ನೀವು ಯಾವ್ಯಾವೆಲ್ಲ ಸಾಲನ ಕೊಟ್ಟಿದ್ದೀರಾ ಅದು. ಸೊ ದುಡ್ಡು ಬರೋದು ದುಡ್ಡು ಹೋಗೋದು ಅಷ್ಟೇ. ಇಲ್ಲಿ ಫೈನಾನ್ಸ್ ಎಲ್ಲಿಂದ ತೊಗೊಂಡ್ರಿ, ಯಾರ್ಯಾರಿಗೆ ಫಿನಾನ್ಸು ವಾಪಸ್ ಮಾಡಿದ್ರಿ. ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಇಂಟರಿಮ್ ಪೇಯ್ಡ್, ಅದಾದಮೇಲೆ ಡಿಬೆಂಚರ್ ಆ್ಯಂಡ್ ಲೋನ್ ಪೇಯ್ಡ್, ರೀಪೇಮೆಂಟ್ ಆಫ್ ಲೋನ್ಸ್, ಡಿಬೆಂಚರ್ ಆನ್ ಪ್ರಿಫರೆನ್ಷಿಯಸ್, ರಿಡಮ್ಷನ್ ಆಫ್ ಪ್ರಿಫರೆನ್ಷಿಯಸ್ ವಾಪಸ್ ಕೊಟ್ಟಿರೋದು. ಕಳೀತೀರಾ, ಕಳೆದ ತಕ್ಷಣ ಉಳಿಯೋದೆ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ. ಈಗ ಇರೋದು ಆ್ಯಕ್ಚುಲ್ ಆಗಿ ನೀವು ಆಯಾ ಹೆಡ್ನ ಕ್ಲೋಸ್ ಮಾಡ್ಕೊಂಬಂದಿದ್ರಿ ನೋಡಿ. ಇಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಮುಗ್ದಿತ್ತು, ಇಲ್ಲಿ ಕ್ಲೋಸ್ ಮಾಡಿದ್ರಿ. ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಇಲ್ಲಿಗೆ ಮುಗ್ದಿತ್ತು, ಇಲ್ಲಿ ಕ್ಲೋಸ್ ಮಾಡಿದ್ರಿ, ಒಟ್ಟಿಗೆ ಕೂಡಿರಲಿಲ್ಲ. ಅದಾದಮೇಲೆ ಈಗ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ ಈಗ ಮುಗೀತು, ಅದನ್ನ ಇಲ್ಲಿ ಕ್ಲೋಸ್ ಮಾಡಿರ್ತೀವಿ. ಈಗ ನಮ್ಮ ಕೆಲಸ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್.
ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ, ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆಕ್ಟಿವಿಟಿ, ಈ ಮೂರನ್ನು ಆ್ಯಡ್ ಮಾಡಿಕೊಂಡ್ರು ನೋಡಿ. ನೆಗೆಟಿವ್ ಇದ್ದರೆ ಯಾವುದೆರಡು ಪಾಸಿಟಿವ್ ಇರುತ್ತೆ ಅದನ್ನು ಕೂಡ್ಕೊಂಡು ಅದರಿಂದ ನೆಗೆಟಿವ್ ಕಳಿಬೇಕಷ್ಟೆ. ಸೊ ಈಗ ಮೂರನ್ನು ಕೂಡ್ಕೊಂಡಾದ್ಮೇಲೆ ವೆರಿ ಈಸಿ, ಒಂದೇ ಒಂದು ಐಟಮ್ ಆ್ಯಡ್ ಆಗುತ್ತೆ ಅಷ್ಟೇ. ಆ್ಯಡೆಡ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಫಾರ್ ಎಕ್ಸಾಂಪಲ್ 2015-16 ನಿಮಗೆ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಶೀಟು 2015 ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶು ಬ್ಯಾಂಕ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿದರೆ ಉಳಿಯೋ ದುಡ್ಡು ನಿಮ್ಮ ಬ್ಯಾಲೆನ್ಸ್ ಶೀಟ್ ಇಟ್ಟಲ್ಲಿರುವಂಥ ಕ್ಲೋಸಿಂಗ್ ದುಡ್ಡಿಗೆ ಟ್ಯಾಲಿ ಆಗಬೇಕು. ಆದರೆ ಕರೆಕ್ಟ್ ಅಂತ ಅರ್ಥ, ಇಲ್ಲಾಂದರೆ ಪ್ರಾಬ್ಲಮ್ನ ಎಲ್ಲೋ ತಪ್ಪು ಮಾಡಿದಿರ್ತೀರಾ ಅಂತ ಅರ್ಥ. ಸೊ ಈಗ ಇದು ಫಾರ್ಮೆಟ್ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಎಡ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟಿ. ದೊಡ್ಡದು ಈ ಮೂರಲ್ಲಿ ಯಾವುದು ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ಈಗ ಅದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಣ. ನೋಡಿ ಏನೇನೆಲ್ಲ ಐಟಮ್ ಕೊಟ್ಟಿದ್ದಾನೆ ಅಂದರೆ, ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಹ್ಯಾವ್ ಬೀನ್ ಟೇಕನ್ ಫ್ರಮ್ ದ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆರ್ ಎಸ್ ಲಿಮಿಟೆಡ್. ನೋಡಿ ನಾರ್ಮಲ್ ಆಗಿ ನಿಮ್ಗೆ ಇದೇ ರೀತಿ 10 ಮಾರ್ಕ್ಸ್ಗೆ ಕಂಪಲ್ಸರಿ ಕೇಳಬಹುದಾದಂಥ ಕ್ವಶನ್ಸ್ಗಳು. ನೋಡಿ ಇನ್ಕಮ್ ಸ್ಟೇಟ್ಮೆಂಟ್ ಹೇಳಿದ್ದಾನೆ, ನೆಟ್ ಇನ್ಕಮ್ ಅವನೇ ಕೊಟ್ಟಿದ್ದಾನೆ. ನೆಟ್ ಇನ್ಕಮ್ ಅಂದರೆ ಏನಿಲ್ಲ, ಇಲ್ಲಿ ಸ್ಪೆಸಿಫಿಕ್ ಆಗಿ ಅವ್ನು ಕೇಳಿರೋದು ಏನು ಮಾತ್ರ ಅಂದರೆ ನೋಡಿ ಇಲ್ಲಿ ಲಾಸ್ಟ್ ಲೈನ್ ನೋಡಿ, ಹಾಗೆ ಅಕೌಂಟ್ಸ್ ಪೇಬಲ್ ಗಿವನ್ ರಿಲೇಟೆಡ್ ಟು ಮರ್ಕೆಂಡೈಸ್ ಕಂಪ್ಯೂಟ್ ಫ್ರಮ್ ದ ಆಪರೇಟಿಂಗ್ ಆಕ್ಟಿವಿಟಿ ಇಂಡೈರೆಕ್ಟ್. ನಿಮ್ಗೆ ಇಂಡೈರೆಕ್ಟ್ ಮೆಥಡ್ ಅಷ್ಟೇ ನಿಮ್ಮ ಸಿಲೆಬಸ್ಸಲ್ಲಿ ಇರೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ. ಸೊ ಸದ್ಯ ಸಿಲೆಬಸ್ಸಲ್ಲಿ. ಸೊ ಈಗ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮಾಡಬೇಕು ಅಂದರೆ ಬೇಸ್ ಏನು ಬೇಕು, ನೆಟ್ ಪ್ರಾಫಿಟ್ ಆರ್ P&L ಅಕೌಂಟ್. ಸೊ ನೆಟ್ ಇನ್ಕಮ್ ಅಂತ ಕೊಟ್ಟಿದ್ದಲ್ಲ, ಇಟ್ ಡಿನೋಟ್ಸ್ ಆಸ್ ಅ ನೆಟ್ ಪ್ರಾಫಿಟ್ ಆರ್ ನೆಟ್ ಇನ್ಕಮ್ ಅಂತ ಕರಿತೀವಿ. ಸೊ ಬೇಸ್ ಇದನ್ನು ತೊಗೊಳ್ತೀರಾ. ಡಿಪ್ರಿಸಿಯೇಷನ್ ಏನು, ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ ಆ್ಯಡ್ ಆಗುತ್ತೆ. ಅಮಾರ್ಟೈಸೇಷನ್ ಇಂಟೆಂಜಿಬಲ್ ಇದು ಕೂಡ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಆ್ಯಡ್ ಆಗುತ್ತೆ. ಗೈನ್ ಆನ್ ಸೇಲ್ ಆಫ್ ಎಕ್ವಿಪ್ಮೆಂಟ್ ಲೆಸ್ ಆಗುತ್ತೆ. ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಆ್ಯಡ್ ಆಗುತ್ತೆ. ಫಾರ್ಮ್ಯಾಟ್ ನೆನಪು ಮಾಡ್ಕೊಳ್ಳಿ. ನೆಟ್ ಪ್ರಾಫಿಟ್ಗೆ 4 ಐಟಮ್ ಆ್ಯಡ್ ಮಾಡ್ತೀರಿ. ಯಾವ್ಯಾವುದು, ಟ್ರಾನ್ಸ್ಫರ್ ಟು ರಿಸರ್ವ್ ಇದೆಯಾ, ಇಲ್ಲ. ಇನ್ಕಮ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆಯಾ, ಇಲ್ಲ. ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ಇದೆಯಾ, ಇಲ್ಲ. ಡಿವಿಡೆಂಡ್ ಪೇಯ್ಡ್ ಇದೆಯಾ, ಇಲ್ಲ. ಸೊ ಅವ್ಯಾವು ಇಲ್ಲದೆ ಇರೋ ಕಾರಣ ಡೈರೆಕ್ಟಾಗಿ ನಾವು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಿಂದ ಸೊ ಅದಕ್ಕೆ ಆ್ಯಡ್ ಮಾಡೋ ಅಂಥದ್ದು ಯಾವುದು, ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್. ಅವ್ಯಾವ್ಯಾವು, ಡಿಪ್ರಿಸಿಯೇಷನು, ಅಮಾರ್ಟೈಸೇಷನು, ಲಾಸ್ ಆನ್ ಸೇಲು. ಲೆಸ್ ಮಾಡೋದು ಯಾವುದು, ಇನ್ಕಮ್ ಇದೆಯಲ್ಲ ಅದು, ಗೈನ್. ಸೊ ಇದೆಲ್ಲ ಆದಮೇಲೆ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ಗೆ ನೀವೇನು ಮಾಡ್ತೀರಾ, ಆ್ಯಡೆಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಕರೆಂಟ್ ಲಯಬಿಲಿಟೀಸ್ಗಳು ಜಾಸ್ತಿ ಆಗಿದ್ದರೆ, ಕರೆಂಟ್ ಅಸೆಟ್ಗಳು ಕಡಿಮೆ ಆಗಿದ್ದರೆ ಅದು ಆ್ಯಡ್ ಆಗುತ್ತೆ. ಅದೇ ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಇದ್ರೆ ಲೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೆ ಇಲ್ಲಿ ಓಪನಿಂಗು ಕ್ಲೋಸಿಂಗು ಕೊಟ್ಟಿರೋದು. ಸೊ ನೋಡಿ ನಮ್ಮ ರೂಲ್ಸ್ ಏನು, ಆ್ಯಡ್ ಮಾಡೋದು ಯಾವುದು, ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿರಬೇಕು, ಕರೆಂಟ್ ಅಸೆಟ್ಟು ಕಡಿಮೆ ಆಗಿರಬೇಕು. ಅದನ್ನು ಆ್ಯಡ್ ಮಾಡ್ತೀವಲ್ವ. ಈಗ ನೋಡಿ ಅಕೌಂಟ್ಸ್ ರಿಸೀವಬಲ್ ಅಂತ ಅಂದರೆ ಏನದು, ಒಂದು ಕರೆಂಟ್ ಅಸೆಟ್ಟು. ಹೋದ ವರ್ಷ 1.52 ಇದ್ದಿದ್ದು ಈ ವರ್ಷ 1.34 ಆಗಿದೆ, ಲೆಸ್ ಕಡಿಮೆ ಆಗಿದೆ ಅಲ್ವಾ. ಆ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ ಆ ಬ್ಯಾಲೆನ್ಸ್ನ ಡಿಕ್ರೀಸ್ ಆಗಿದೆ, ಕರೆಂಟ್ ಅಸೆಟ್ಟು ಡಿಕ್ರೀಸ್ ಆಗಿದೆ ಅಂದರೆ ಆ್ಯಡ್. ಇನ್ವೆಂಟ್ರಿ ಹೋದ ವರ್ಷ 2.30 ಇದ್ದದ್ದು 2.10 ಆಗಿದೆ, ಇದು ಕರೆಂಟ್ ಅಸೆಟ್ ಅಲ್ವಾ, ಕರೆಂಟ್ ಅಸೆಟ್ ಕಡಿಮೆ ಆಗಿದೆ ಅಲ್ವಾ, ಇದು ಕೂಡ ಆ್ಯಡ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದು ಕರೆಂಟ್ ಅಸೆಟ್ಟು. ಕರೆಂಟ್ ಅಸೆಟ್ 4 ಇದ್ದದ್ದು 800 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ, ಲೆಸ್. ಅಕೌಂಟ್ಸ್ ಪೇಯಬಲ್, ಕರೆಂಟ್ ಲಯಬಿಲಿಟಿ 1.64 ಇದ್ದದ್ದು 1.51 ಆಗಿದೆ, ಕರೆಂಟ್ ಲಯಬಿಲಿಟಿ ಕಡಿಮೆ ಆಗಿದೆ ಅಂದರೆ ಲೆಸ್. ಅಕ್ರೂಡ್ ಎಕ್ಸ್ಪೆನ್ಸಸ್ ಪೇಯಬಲ್ ಅಂದರೆ ಇದು ಕರೆಂಟ್ ಲಯಬಿಲಿಟಿ. 62 ಇದ್ದದ್ದು 72 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ, ಸೊ ಇದು ಆ್ಯಡ್ ಆಗುತ್ತೆ. ಸೊ ಫಾರ್ಮ್ಯಾಟ್ ಪ್ರಕಾರ ನಾನು ನಿಮಗೆ ಶೋ ಮಾಡ್ತೀನಿ ನೋಡ್ರಿ ಇಲ್ಲಿ. ಸೊ ಈಗ ಪ್ರಾಬ್ಲಮ್ ಮಾಡೋಣ. ಸ್ಟೇಟ್ಮೆಂಟ್ ಶೋಯಿಂಗ್ ದ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ನೆಟ್ ಇನ್ಕಮ್ ಇಸ್ ನಥಿಂಗ್ ಬಟ್ ನೆಟ್ ಪ್ರಾಫಿಟ್ ತೊಗೊಂಡ್ವಿ. ಇದಕ್ಕೆ ಆ್ಯಡೆಡ್ 4 ಐಟಮ್ ತೊಗೋಬೇಕು, ಅವ್ಯಾವೂ ಇಲ್ಲ. ಟ್ರಾನ್ಸ್ಫರ್ ಟು ರಿಸರ್ವ್, ಪ್ರಪೋಸ್ಡ್ ಡಿವಿಡೆಂಡ್ ಆರ್ ಇಂಟೀರಿಯಮ್ ಡಿವಿಡೆಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಇದು ಐಟಮ್ಗಳು ಯಾವುವು ಕೂಡ ಇಲ್ಲ. ಪ್ರಾವಿಷನ್ ಫಾರ್ ಟ್ಯಾಕ್ಸು, ಪ್ರಪೋಸ್ಡ್ ಡಿವಿಡೆಂಡು, ಇಂಟೀರಿಯಮ್ ಡಿವಿಡೆಂಡು, ಟ್ರಾನ್ಸ್ಫರ್ ಟು ರಿಸರ್ವ್ ಯಾವುವು ಇಲ್ಲ, ಹಂಗಾಗಿ ಇಲ್ಲಿ ಸ್ಕಿಪ್ ಮಾಡಿದ್ದಾರೆ. ಡೈರೆಕ್ಟಾಗಿ ಆ್ಯಡೆಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮಲ್ಲಿ ಡಿಪ್ರಿಸಿಯೇಷನ್, ಅಮಾರ್ಟೈಸೇಷನ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್, ಲಾಸ್ ಆನ್ ಸೇಲ್ ಇಲ್ಲಿದೆ ನೋಡಿ. ಇವು 3 ಡಿಪ್ರಿಸಿಯೇಷನ್, ಅಮಾರ್ಟೈಸೇಷನ್ ಆ್ಯಂಡ್ ಲಾಸ್ ಆನ್ ಸೇಲ್ ಇವಿಷ್ಟನ್ನು ಆ್ಯಡ್ ಮಾಡ್ತೀರಾ. ಲೆಸ್ ಪ್ರಾಫಿಟ್, ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಇಲ್ಲಿ ನೋಡಿ ಒಂದು ಸೇಲ್ ಆಗಿದೆ, ಸೊ ಅದು ಲೆಸ್ ಆಗುತ್ತೆ. ಸೊ ಈಗ ಉಳಿದಿರೋದು ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್. ಈಗಲೇ ಮೇನ್ ಇರೋದು ನೋಡಿ, ಆ್ಯಡೆಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಎಕ್ಸೆಪ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಕ್ಯಾಶು ಬ್ಯಾಂಕ್ನ ಬಿಡಬೇಕು, ಬಿಟ್ಟು ಮಿಕ್ದೋ ಕರೆಂಟ್ ಅಸೆಟ್ ಅಂತ ಹೇಳಿ ತೊಗೊಳ್ತೀವಿ. ನೋಡೋಣ ಈಗ
ನೋಡಿ, ಡಿಕ್ರೀಸ್ ಇನ್ ಅಕೌಂಟ್ಸ್ ರಿಸೀವಬಲ್ ಅಂದ್ರೆ ಏನು? ಕರೆಂಟ್ ಅಸೆಟ್ ಕಡಿಮೆ ಆಗಿರಬೇಕು, ಕರೆಂಟ್ ಲ್ಯಾಬಿಲಿಟಿ ಜಾಸ್ತಿ ಆಗಿರಬೇಕು. ನೋಡಿ, ಕರೆಂಟ್ ಅಸೆಟ್ ಕಡಿಮೆ ಆಗಿದೆ, ಎಷ್ಟು ಕಡಿಮೆ ಆಗಿದೆ ಅದನ್ನ ಇಲ್ಲಿ ಹಾಕಿದ್ವಿ. ಡಿಕ್ರೀಸ್ ಇನ್ ಇನ್ವೆಂಟ್ರಿ ಕರೆಂಟ್ ಅಸೆಟ್ ಕಡಿಮೆ ಆಗಿದೆ, ಸೊ ಕಡಿಮೆ ಆಗಿದ್ರೆ ಇಲ್ಲ. ಇನ್ಕ್ರೀಸ್ ಇನ್ ಅಕ್ರೂಡ್ ಎಕ್ಸ್ಪೆನ್ಸಸ್, ಸೊ ಬರಬೇಕಾಗಿರುವಂಥ ಎಕ್ಸ್ಪೆನ್ಸಸ್ ಅದು. ಸೊ ಇದು ಕರೆಂಟ್ ನೋಡಿ 72 ಇದ್ದಿದ್ದು 62 ಆಗಿದೆ. ಸೊ ಏನಾಗಿದೆ, ಇಂಕ್ ಆ್ಯಡ್ ಮಾಡ್ತಿದ್ದೀವಿ ಅಲ್ವಾ, ಸೊ 10,000 72 ಇದ್ದಿದ್ದು 62 ಆಗಿದೆ, ಕಡಿಮೆ ಆಗಿದೆ. ಸೊ ಹಾಗಾಗಿ 10,000 ಒಂದು ಬಾರಿ ನೋಡ್ಬಿಡೋಣ. ಈಗ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್ 62 ಇತ್ತು, ಈಗ 72 ಆಗಿದೆ, ಜಾಸ್ತಿ ಆಗಿದೆ ಅಲ್ವಾ. ಸೊ ಅದು ಕರೆಂಟ್ ಲ್ಯಾಬಿಲಿಟಿ ಇನ್ಕ್ರೀಸ್ ಆಗಿದೆ, ಸೊ 10,000. ಸೊ ಈಗ ಇದಿಷ್ಟು ಆ್ಯಡ್ ಮಾಡ್ತೀವಿ. ಈಗ ಲೆಸ್ ಮಾಡೋದು ಯಾವುದು ಸರ್? ಲೆಸ್ ಮಾಡೋದು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ನೀವು ಫಸ್ಟ್ ಆ್ಯಡ್ ಮಾಡೋದು ತಿಳ್ಕೊಂಡ್ರೆ ಲೆಸ್ ಮಾಡೋದು ವೆರಿ ಈಸಿ. ಆ್ಯಡೆಡ್ ನೆನ್ಪಿಟ್ಕೊಳ್ಳಿ, ಕರೆಂಟ್ ಲ್ಯಾಬಿಲಿಟಿ ಜಾಸ್ತಿ ಆಗಿರಬೇಕು, ಕರೆಂಟ್ ಅಸೆಟ್ ಕಡಿಮೆ ಆಗಿರಬೇಕು. ಸೊ ಅವುಗಳು ಆ್ಯಡ್. ಲೆಸ್ ಮಾಡೋದು ಯಾವುದು? ಕರೆಂಟ್ ಅಸೆಟ್ ಜಾಸ್ತಿ ಆಗಿರಬೇಕು, ಕರೆಂಟ್ ಲ್ಯಾಬಿಲಿಟಿ ಕಡಿಮೆ ಆಗಿರಬೇಕು ಅಷ್ಟೇ. ಸೊ ನೋಡಿ, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕರೆಂಟ್ ಅಸೆಟ್ ಏನಾಗಿದೆ ಅಂದರೆ 800 ಇದ್ದದ್ದು 4 ಆಗಿದೆ ಅಂದರೆ ಕಡಿಮೆ ಆಗಿದೆ. ಸೊ ಅಲ್ಲಿಗೆ ಇನ್ಕ್ರೀಸ್ ಇನ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ಸು ನೋಡ್ತೀನಿ ಇಲ್ಲಿ, ನೋಡಿರಿ ಬ್ಯಾಲೆನ್ಸ್ ಶೀಟಲ್ಲಿ. ಪ್ರೀಪೇಡ್ ಎಕ್ಸ್ಪೆನ್ಸ್ 4 ಇದ್ದದ್ದು 800 ಆಗಿದೆ, ಇನ್ಕ್ರೀಸ್ ಆಗಿದೆ ಅಲ್ವಾ. ಸೊ ಆ್ಯಡ್ ಮಾಡಿದ್ದೀವಿ. ಇನ್ನು ಡಿಕ್ರೀಸ್ ಇನ್ ಅಕೌಂಟ್ ಪೇಯಬಲ್. ಸೊ ಅಕೌಂಟ್ ಪೇಯಬಲ್ ಇಸ್ ನಥಿಂಗ್ ಬಟ್ ಎ ಕರೆಂಟ್ ಲ್ಯಾಬಿಲಿಟಿ ಕಡಿಮೆ ಆಗಿದ್ರೆ ಅದು ಲೆಸ್. ಸೊ ಈ ರೀತಿ ಎರಡನ್ನೂ ಆ್ಯಡ್ ಮಾಡಿದರೆ ರೂಲ್ಸ್ ನೆನಪಿಟ್ಕೊಳ್ಳಿ. ಆ್ಯಡೆಡ್, ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಇದನ್ನು ಆ್ಯಡ್ ಮಾಡಿದ ತಕ್ಷಣ ಸಿಗೋದೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಇದರಿಂದ ಕಳಿಬೇಕಾಗಿರೋದು ಟ್ಯಾಕ್ಸ್. ನಿಮ್ಮ ಕ್ವಶನಲ್ಲಿ ಯಾವುದೇ ಟ್ಯಾಕ್ಸ್ ಇಲ್ಲ. ಇಟ್ ಬಿಕಮ್ಸ್ ಅ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ.